ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ಕಿಚನ್ನ ಯಾವ ರೀತಿ ಇಟ್ಕೊಳ್ಬೇಕು, ಆ ಒಂದು ಟಿಪ್ಸ್ನ ಯಾವ ರೀತಿ ಫಾಲೋ ಮಾಡಬೇಕು, ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಿದ್ರೆ ಕಿಚನ್ ನೀಟಾಗಿ ಇರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಹತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಟಿಪ್ ನಂಬರ್ 1 ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಈ ರೀತಿ ಪಿಂಗಾಣಿ ಕಪ್ಸು ಇದ್ದೇ ಇರುತ್ತೆ. ಹಾಲು ಕುಡಿಯೋಕ್ಕೆ, ಜ್ಯೂಸ್ ಅಥವಾ ಕಾಫಿ, ಟೀ ಕುಡಿಯೋಕ್ಕೆ ಅಂತ ತಗೊಂಡಿರ್ತೀವಿ. ಈ ರೀತಿ ತಗೊಂಡಿರ್ತೀವಲ್ವಾ, ಈ ಥರ ಕಪ್ಸು ನಾವು ತೊಳೆಯೋವಾಗ ಅಥವಾ ಮಕ್ಕಳ ಕೈ ಕೊಟ್ಟಾಗ ಡ್ಯಾಮೇಜ್ ಆಗ್ತಾ ಇರುತ್ತೆ. ಆವಾಗ ಈ ಕಪ್ಸ್ನ ಬಿಸಾಡೋ ಬದಲು ಈ ರೀತಿ ಪಾಟ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಸುಮಾರು ವರ್ಷಗಳಿಂದ ಈ ಒಂದು ಪಾಟಲ್ಲಿ ನಾನು ಕೋಕೋನಟ್ ಪೌಡರು ಮತ್ತು ಸ್ವಲ್ಪ ಮರಳು ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಪ್ಲ್ಯಾಂಟ್ನ ನಟ್ಟಿದ್ದೀನಿ. ಈ ರೀತಿ ಒರಿಜಿನಲ್ ಪ್ಲ್ಯಾಂಟು ಕಿಚನಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸಿದೆ ಅಂತೇಳಿ. ಇದನ್ನು ಅವಾಗವಾಗ ಬಿಸಿಲಿಗಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮನಿ ಪ್ಲ್ಯಾಂಟ್ನ ನಟ್ಕೊಂಡಿದ್ದೀನಿ. ಟಿಪ್ ನಂಬರ್ 2, ಈ ರೀತಿ ಒಂದು ಟಿಶ್ಯೂ ಪೇಪರ್ ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಕಿಚನಲ್ಲಿ. ಇದು ರೀಯೂಸ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಟಿಶ್ಯೂ ಪೇಪರ್ ಇರೋದ್ರಿಂದ ಮನೆಯಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಗ್ಯಾಸ್ ಒರೆಸ್ಕೊಳ್ಳೋಕ್ಕಾಗಲಿ ಅಥವಾ ಗಾಜಿನ ಬಟ್ಲು ಏನಕ್ಕಾದರೂ ಕೂಡ ಯೂಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಕೌಂಟರ್ನ ಕೂಡ ನೀಟಾಗಿ ಒರೆಸ್ಕೊಬೋದು ಮತ್ತು ರೀಯೂಸ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಟಿಶ್ಯೂ ಪೇಪರ್ ಇರಲೇಬೇಕು. ಟಿಪ್ ನಂಬರ್ 3 ಫ್ರೆಂಡ್ಸ್, ಈ ರೀತಿ ಮಿಕ್ಸಿ ಜಾಲು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಆವಾಗ ಜಾಸ್ತಿ ಮಣ್ಣು ಬಿದ್ದೋಗಿರುತ್ತೆ, ಗ್ರೈಂಡ್ ಆಗ್ತಾನೆ ಇರಲ್ಲ ಮಸಾಲೆ ಎಲ್ಲ, ಹಾಗೆ ಇರುತ್ತೆ. ಕಾಯೆಲ್ಲ ಮಿಕ್ಸಿಗೆ ಹಾಕ್ತೀವಲ್ಲ, ಆವಾಗ ಹಾಗಾಗಿ ಇದ್ಬಿಡುತ್ತೆ. ಏಕೆಂದರೆ ಬ್ಲೇಡೆಲ್ಲ ಮದ್ದಾಗಿಬಿಟ್ಟಿರುತ್ತೆ, ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಗ್ರೈಂಡ್ ಮಾಡಿದಾಗ ಟೊಮೊಟೊ ಅಥವಾ ಬೆಳ್ಳುಳ್ಳಿ ಎಲ್ಲ ಕೂಡ ಹಾಗೆ ಇರುತ್ತಲ್ವ. ಈ ಒಂದು ಟಿಪ್ನ ಫಾಲೋ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಎಲ್ಲರ ಮನೆಯಲ್ಲೂ ಮೊಟ್ಟೆ ಬೇಯಿಸಿ ಇರ್ತೀವಲ್ಲ, ಅದರಲ್ಲಿ ಶೆಲ್ ಇರುತ್ತಲ್ವ, ಮೊಟ್ಟೆ ಶೆಲ್ಲು, ಅದು ಸಿಪ್ಪೆ ಏನಿರುತ್ತೆ ಅದನ್ನು ಹಾಗೆ ಈ ರೀತಿ ಮಿಕ್ಸಿ ಜಾಲ್ಗೆ ಹಾಕ್ಬಿಟ್ಟು ಈ ರೀತಿ ಹ್ಯಾಂಡ್ ಆಫ್ ಮಾಡಿಬಿಟ್ಟು ನುಣ್ಣಗೆ ಪೌಡ್ರ್ ಮಾಡಬೇಕು. ಏನಾದರೂ ವೆಜಿಟೇರಿಯನ್ ಅವರಾಗಿದ್ದರೆ ಈ ಕಲ್ಲುಪ್ಪು ಇರುತ್ತಲ್ವ, ಅದನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸಿ ಜಾಲ್ಗೆ ಹಾಕಿ ಗ್ರೈಂಡ್ ಮಾಡಿದರೆ ಬ್ಲೇಡ್ ಏನಿರುತ್ತೆ ಅದು ನೀಟಾಗಿ ಶಾರ್ಪ್ ಆಗುತ್ತೆ. ಸೊ ಈಗ ನಾನು ಮೊಟ್ಟೆ ಶೆಲ್ ಏನಿದೆ ಅದನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಪೌಡ್ರನ್ನ ಕೂಡ ವೇಸ್ಟ್ ಮಾಡೋದು ಬೇಡ. ಶೆಲ್ ಪೌಡರ್ ಏನಿದೆ ಅದನ್ನು ಗಿಡಗಳಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡ. ಸೊ ಅದನ್ನು ಯಾವ ರೀತಿ ಹಾಕಬೇಕು ಅಂತ ಕೂಡ ತೋರಿಸ್ತೀನಿ. ಈ ಒಂದು ಟಿಪ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಟಿಪ್ ನಂಬರ್ 4 ಫ್ರೆಂಡ್ಸ್, ಈಗ ಮೊಟ್ಟೆ ಸಿಪ್ಪೆನ ನಾನು ನೀಟಾಗಿ ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ವ, ಈ ಒಂದು ಕರಿಬೇವು ಗಿಡಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದೇ ರೀತಿ ಹಾಕ್ತೀನಿ. ಒಂದು ವೇಳೆ ಗ್ರೈಂಡ್ ಮಾಡದೇ ಇದ್ದರೂ ಸಿಪ್ಪೆ ಹೊಟ್ಟೆ ಏನಿರುತ್ತೆ ಅದನ್ನು ಈ ರೀತಿ ಹಾಕ್ಬಿಡ್ತೀನಿ ಗಿಡಕ್ಕೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರೋಸ್ ಪ್ಲ್ಯಾಂಟ್ ಏನಿರುತ್ತೆ ಅದಕ್ಕೂ ಕೂಡ ಹಾಕ್ಬೋದು, ಎಲ್ಲ ಗಿಡಕ್ಕೂ ಹಾಕ್ಬೋದು. ತುಂಬ ಚೆನ್ನಾಗಿ ಹೂವು ಕೂಡ ಬಿಡ್ತವೆ. ನಾನು ಎಲ್ಲ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಕಿಚನ್ದು ವೇಸ್ಟೇಜ್ ಏನಿದೆ ಅದನ್ನೆಲ್ಲ ಕೂಡ ನಾನು ಪಾಟ್ಗೆ ಹಾಕ್ಬಿಡ್ತೀನಿ ಈ ರೀತಿ. ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಡ್ತವೆ. ಈಗ ರೋಸ್ ಪ್ಲ್ಯಾಂಟ್ ಕೂಡ ಕಟ್ ಮಾಡಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಬದಿದೆ ಅಂಥೇಳಿ. ಟಿಪ್ ನಂಬರ್ 5, ಈಗ ಮಿಕ್ಸಿ ಜಾಲು ಮಸಾಲೆ ಎಲ್ಲ ಹಾಕಿರ್ತೀವಿ ಈ ರೀತಿ, ಹಿಂಗೆ ಕೆಳಗಡೆ ಕಪ್ಪೆಲ್ಲ ಹಾಕ್ಬಿಡುತ್ತೆ. ಸೊ ಟೂತ್ ಬ್ರಷ್ ಏನಿರುತ್ತೆ ಅದರಿಂದ ನೀಟಾಗಿ ಉಜ್ಕೊಳ್ಬೋದು. ಹಾಗೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಮಸಾಲೆ ಹಾಕಿ ರುಬ್ಬಿರ್ತೀವಲ್ಲ, ಅಥವಾ ದೋಸೆ ಇಟ್ಟು ರುಬ್ಬಿರ್ತೀವಿ, ಏನಾದರೂ ಮಸಾಲೆ ಐಟಮ್ ಎಲ್ಲ ರುಬ್ಬಿ ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಆ ಒಂದು ಟೈಮಲ್ಲಿ ನಾವು ಈ ರೀತಿ ಮಸಾಲೆ ರುಬ್ಬಿದ ತಕ್ಷಣ ಬರೀ ನೀರು ಹಾಕಿಬಿಟ್ಟು ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋವಾಗ ಅದರಲ್ಲಿ ಏನಿರುತ್ತೆ ಸ್ಮೆಲ್ಲು ಅಥವಾ ಬ್ಯಾಕ್ಟೀರಿಯಾ ಏನಿರುತ್ತೆ ಅದೆಲ್ಲನೂ ಕೂಡ ಬಂದುಬಿಡುತ್ತೆ. ಈ ರೀತಿ ಆಫ್ ಮಾಡಿಕೊಂಡು ನೋಡಿದ್ರೆ ಎಷ್ಟೊಂದು ಗಲೀಜು ಬಂದಿದೆ ಅಂಥೇಳಿ. ಅದರಲ್ಲಿರುವಂತಹ ಗಲೀಜೆಲ್ಲ ಬಂದು ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ. ಈಗ ಸೋಪ್ ಹಾಕಿ ನೀಟಾಗಿ ತೊಳ್ಕೊಂಡ್ಬಿಟ್ರೆ ನೀಟಾಗಿ ಆಗಿಬಿಡುತ್ತೆ. ಟಿಪ್ ನಂಬರ್ 6, ಈಗ ಬಿಸಿನೀರು ನೀಟಾಗಿ ಅಂದರೆ ಕುದಿ ಬರೋವರೆಗೂ ಹೊಗೆ ಬರ್ತಾಯಿದೆ ನೋಡಿ, ಆ ರೀತಿ ಕಾಯಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸರ್ಫ್ ಪೌಡರು ಅಥವಾ ಶಾಂಪು ಈ ರೀತಿ ಲಿಕ್ವಿಡ್ ಏನಾದರೂ ಇದ್ದರೂ ಕೂಡ ಸರಿ, ನಿಮ್ಮ ಮನೇಲಿ ಯಾವ ಲಿಕ್ವಿಡ್ ಇದೆ ಅದನ್ನು ಹಾಕ್ಕೋಬೋದು. ಹಾಗೆ ಅಡುಗೆ ಸೋಡಾ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಅದನ್ನು ಒಂದು ಸ್ಪೂನ್ ಹಾಕಿಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸೈಡ್ಗೆ. ಈಗ ಚಾಕು ಈ ರೀತಿ ಸಿಪ್ಪೆ ಎಲ್ಲ ಸುಳಿಯೋದು ಇರುತ್ತೆ ಅಲ್ವಾ, ಆ ಒಂದು ಐಟಮು. ಹಾಗೆ ನೋಡಿ ವಿಸ್ಕರ್ ಎಲ್ಲ ಇದೆ, ಮೊಸರು ಕಡಿಯೋದೆಲ್ಲ ಇತ್ತು, ಮತ್ತು ಟೀ ಕಾಫಿ ಎಲ್ಲ ನಾವು ಸೋಸ್ತೀವಲ್ಲ
ಇದು ಜಾಲರಿ ಟೈಪ್ ಇರೋದ್ರಿಂದ ಸಣ್ಣ ಸಣ್ಣ ಹೋಳಲ್ಲಿ ಕಾಫಿ ಪುಡಿ ಎಲ್ಲ ಅಥವಾ ಟೀ ಪುಡಿ ಎಲ್ಲ ಸೇರ್ಕೊಂಡು ಬಿಡುತ್ತೆ. ಈ ಒಂದು ಟೈಮಲ್ಲಿ ತುಂಬಾ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಬಿಸಿನೀರು ಕಾಯಿಸ್ಕೊಂಡ್ಬಿಟ್ಟು ಅದರಲ್ಲಿ ಲಿಕ್ವಿಡ್ ಅಥವಾ ಶಾಂಪು ನಿಮ್ಮ ಹತ್ರ ಏನಿದ್ರೆ ಅದು ಸೋಪೆಲ್ಲ ಹಾಕಿಬಿಟ್ಟು ಅದಕ್ಕೆ ಅಡುಗೆ ಸೋಡಾ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈ ರೀತಿ ಒಂದು 5 ನಿಮಿಷ ಬಿಟ್ಬಿಟ್ರೆ ನೀಟಾಗಿ ಏನಿದೆ ಅದು ಸ್ಮೆಲ್ ಆಗಲಿ ಅಥವಾ ಏನಾದರೂ ಜಿಡ್ಡು ಏನಾದರೂ ಇದ್ದರೆ ನೀಟಾಗಿ ಬಂದುಬಿಡುತ್ತೆ. ಈ ಒಂದು ಟಿಪ್ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಗ್ಯಾಸ್ ಹಚ್ಚುವಂತಹ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಅದು ತುಂಬಾ ಗಲೀಜಾಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಹಾಕಿದ್ದೀನಿ. ಮತ್ತು ಗ್ಯಾಸ್ಕೆಟ್ಸಲ್ಲಿ ಎಲ್ಲ ಕೂಡ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಎಲ್ಲನೂ ಕೂಡ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು. ನೀಟಾಗಿ ಗಲೀಜೇನಿದೆ ಅದೆಲ್ಲನೂ ಕೂಡ ಬಂದುಬಿಡುತ್ತೆ. ಬ್ರಷಲ್ಲಿ ಈ ರೀತಿ ನೀಟಾಗಿ ಉಜ್ಜಿಬಿಟ್ರೆ ಚೆನ್ನಾಗಿ ಬಂದುಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಹೋಳೆಲ್ಲ ಅದರಲ್ಲಿ ಏನಾದರೂ ಸೇರ್ಕೊಂಡಿದ್ರೆ ಕೂಡ ಎಲ್ಲ ಬಂದುಬಿಡುತ್ತೆ. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಸ್ವಲ್ಪ ಬಿಸಿ ಇತ್ತಲ್ವ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇದು ಪ್ಲಾಸ್ಟಿಕ್ ಐಟಮ್ ಆಗಿರೋದ್ರಿಂದ ಕೆಲವೊಂದು ಜಾಸ್ತಿ ಪ್ಲಾಸ್ಟಿಕ್ ಇದ್ದರೆ ಅದನ್ನು ಹಾಕೋಕ್ಕೆ ಹೋಗಬೇಡಿ, ಏಕೆಂದರೆ ಅದು ಸುಟ್ಟುಬಿಡುತ್ತಲ್ವ ಅದಕ್ಕೋಸ್ಕರ. ಇವಾಗ ನೋಡ್ತಾ ಇರ್ಬೋದು ನಾನು ಟೀ ಜಾಲಿಸೋದೇನಿದೆ ಸೋದಿಸೋದು ಅದನ್ನು ಈ ರೀತಿ ಟೂತ್ ಬ್ರಷಿಂದ ನಾನು ನೀಟಾಗಿ ಉಜ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತೇಳಿ. ನಾನು ಸೋಪ್ ಏನೂ ಹಾಕಿಲ್ಲ, ಹಾಗೆ ಈ ರೀತಿ ಬ್ರಷಿಂದ ಉಜ್ತಾ ಇದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತೇಳಿ. ಸೊ ಈ ಒಂದು ಟಿಪ್ಪು ಎಲ್ಲ ಹೆಣ್ಮಕ್ಳಿಗೆ ಕಿಚನಲ್ಲಿ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ವಿಸ್ಕರ್ ಇದೆಯಲ್ವಾ, ಇದು ಕೈಯಲ್ಲಿ ಉಜ್ಜೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನು ಈ ರೀತಿ ಬ್ರಷಲ್ಲಿ ಉಜ್ಜಿಬಿಟ್ರೆ ನೀಟಾಗಿ ಹೋಗಿಬಿಡುತ್ತೆ. ಹಾಗೆ ಸ್ಟವ್ ಹಚ್ಚೋದೇನಿದೆ ಸೊ ಅದನ್ನು ಕೂಡ ನಾನು ಬ್ರಷಲ್ಲೇ ನೀಟಾಗಿ ಉಜ್ತಾ ಇದ್ದೀನಿ ನೋಡಿ ಎಷ್ಟು ಕಳೆಯಾಗಿದೆ ಅಂತೇಳಿ. ನಾವು ಕೈಯಲ್ಲಿ ಅಂಟಿಸ್ಬಿಟ್ಟು ಮತ್ತು ಹಾಗೆ ಹಾಕ್ಬಿಡ್ತೀವಿ. ನಾನು ಅವಾಗವಾಗ ತೊಳಿತಾ ಇದ್ದೆ, ಈ ನಡುವೆ ಜಾಸ್ತಿ ದಿನ ಆಯಿತು ತೊಳೆದು. ಸೊ ಅದಕ್ಕೋಸ್ಕರ ಈ ರೀತಿ ಇವತ್ತು ತೊಳಿತಾ ಇದ್ದೀನಿ ನೋಡಿ. ಬಿಸಿನೀರಲ್ಲಿ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತೇಳಿ. ತುಂಬ ಫಲ ಅಂತ ಬಂದುಬಿಡ್ತು, ನೀಟಾಗಿ ಹೋಗಿಬಿಡುತ್ತೆ ಏನಾದರೂ ಜಿಡ್ಡಿದ್ರೆ. ಯಾಕೆಂದರೆ ಬಿಸಿ ತುಂಬ ಕುದೀತಾ ಇರಬೇಕು, ಆ ಒಂದು ಟೈಮಲ್ಲಿ ಹಾಕಿಬಿಟ್ರೆ ಹೋಗಿಬಿಡುತ್ತೆ ನೋಡಿ. ಈಗ ನಾನು ಬ್ರಷಲ್ಲಿ ಉಜ್ತಾ ಇದ್ದೆ. ಸೊ ಸ್ವಲ್ಪ ಸ್ಮೂತ್ ಇರೋದ್ರಿಂದ ಅಷ್ಟೊಂದು ಹೋಗಿಲ್ಲ, ಅದಕ್ಕೋಸ್ಕರ ಈ ರೀತಿ ನಾರು ತಗೊಂಡ್ಬಿಟ್ಟು ಉಜ್ಜಿದೆ, ನೀಟಾಗಿ ಹೋಗಿಬಿಡ್ತು. ಇದು ಸೌತೆಕಾಯಿ ಅಥವಾ ಏನಾದರೂ ಸಿಪ್ಪೆ ಬಿಡಿಸ್ಕೊತೀವಲ್ಲ ಅದು ಹಾಗಾಗಿ ಇದ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಬ್ರಷಲ್ಲಿ ಈ ರೀತಿ ನೀಟಾಗಿ ಉಜ್ಕೊಂಡ್ಬಿಟ್ಟೆ. ಫ್ರೆಂಡ್ಸ್, ಈಗ ಗ್ಯಾಸ್ ಬರ್ನಲ್ಲಿರುತ್ತಲ್ವ, ಆ ಹೋಲಲ್ಲಿ ನಾವು ಏನಾದರೂ ಒಲೆ ಮೇಲೆ ಹಚ್ಚಿದಾಗ ಮರ್ತೋಗಿರ್ತೀವಿ. ಸೊ ಮುದ್ದೆಗೆಲ್ಲ ಇಟ್ಟಾಗ ಸಾಂಬಾರು ಎಲ್ಲ ಕೂಡ ಚೆಲ್ಲೋಗ್ಬಿಟ್ಟು ಆ ಹೋಲಲ್ಲಿ ಸೇರ್ಕೊಂಡು ಬಿಟ್ಟಿರುತ್ತೆ. ಗ್ಯಾಸ್ ಅಷ್ಟೊಂದು ಬೆಂಕಿ ಚೆನ್ನಾಗಿ ಬರ್ತಾ ಇರಲ್ಲ, ಫ್ಲೇಮೆಲ್ಲ. ಸೊ ತುಂಬ ಸ್ಲೋ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಬಿಸಿನೀರಲ್ಲಿ ಹಾಕಿಬಿಟ್ಟು ಒಂದು 5 ನಿಮಿಷ ನೆನೆಸ್ಬಿಟ್ರೆ ಈ ರೀತಿ ಬ್ರಷಲ್ಲಿ ಉಜ್ಜಿಬಿಟ್ರೆ ನೀಟಾಗಿ ಅದರಲ್ಲಿ ಹೋಲಲ್ಲಿ ಏನೇ ಇರುತ್ತೆ ಆ ಗಲೀಜೆಲ್ಲ ಬಂದುಬಿಡುತ್ತೆ. ಸೊ ಈಗ ನೀಟಾಗಿ ತೊಳ್ಕೊತ ಇದ್ದೀನಿ ನೋಡಿ, ಎಷ್ಟು ಪಳ ಅಂತ ಇರುತ್ತೆ. ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಟಿಪ್ಪು. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗಿಬಿಟ್ಟು ನೀಟಾಗಿರುತ್ತೆ. ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಕಿಚನ್ ಎಷ್ಟು ನೀಟಾಗಿರುತ್ತೆ ಗೊತ್ತಾ. ನಾವು ಏನೇ ಸಾಮಾನು ತಗೊಂಡ್ರೂ ನೀಟಾಗಿರಬೇಕು, ಏನು ಕಲೆ ಇಲ್ದಿರ ಈ ರೀತಿ ನೀಟ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಫಳ ಅಂತ ಹೊಳಿತಾ ಇದೆ ಅಂಥೇಳಿ. ಫಸ್ಟ್ ಹೇಗಿತ್ತು ಇವಾಗ ಹೇಗಿದೆ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ, ನಿಮಗೆ ಕಾಣಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ರಿಯಲಾಗಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ನನಗೆ ಅನಿಸ್ತಾ ಇದೆ. ಸೊ ನಾನು ಆವಾಗವಾಗ ಇದೇ ರೀತಿ ಟಿಪ್ಸ್ನ ಫಾಲೋ ಮಾಡಿ ನೀಟಾಗಿ ಕಿಚನ್ನ ಇಟ್ಕೊತೀನಿ. ಆದಷ್ಟು ನೀಟಾಗಿ ಇಟ್ಕೊಳಕ್ಕೆ ನಾನು ಟ್ರೈ ಮಾಡ್ತೀನಿ. ಟಿಪ್ ನಂಬರ್ 7, ಈಗ ಈ ರೀತಿ ವಿಸಲ್ಸ್ ಎಲ್ಲ ಇರುತ್ತೆ, ಹಾಗೆ ಬಾಚಣಿಗೆ ಕೂಡ ಇರುತ್ತೆ ಅಲ್ವಾ. ಸೊ ಈ ಒಂದು ವಿಸಿಲ್ಸ್ ಏನಿದೆ ಅದರಲ್ಲಿ ತುಂಬಾ ಏನು ಹುಕ್ ಬರ್ತಾ ಇರುತ್ತೆ. ಸೊ ಅದೆಲ್ಲ ಸೇರ್ಕೊಂಡ್ಬಿಟ್ಟು ವಿಸಲೆಲ್ಲ ಕರೆಕ್ಟಾಗಿ ಬರ್ತಾ ಇರಲ್ಲ. ಸೊ ಒಂದು ಟೈಮಲ್ಲಿ ಬಿಸಿನೀರಲ್ಲಿ ಹಾಕಿಬಿಟ್ಟು ಒಂದು 5 ನಿಮಿಷ ನೆನೆಸ್ಬಿಟ್ಟು ನೀಟಾಗಿ ತೊಳ್ಕೊಂಡ್ಬಿಟ್ರೆ ವಿಸಲು ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಏನಾದರೂ ಸ್ಮೆಲ್ ಇದ್ದರೆ ಅಥವಾ ಜಿಡ್ಡಿದ್ರೆ ಅಥವಾ ಏನಾದರೂ ಗಲೀಜಿದ್ರೆ ಅದೆಲ್ಲ ಕೂಡ ಬಂದುಬಿಡುತ್ತೆ. ಹಾಗೆ ಬಾಚಣಿಗೆ ಎಲ್ಲ ಮನೇಲಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ತುಂಬಾ ಕಪ್ಪಾಗಿಬಿಟ್ಟಿರುತ್ತೆ ಬಾಚಣಿಗೆ. ಸೊ ತೊಳೆಯೋಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಟಿಪ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಇಟ್ಕೊಳ್ಬೋದು.
ಈಗ ನಾನು ವಿಸಿಲ್ಸ್ ಎಲ್ಲ ನೀಟಾಗಿ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೆ. ಸೊ ಅದನ್ನು ತೆಗೆದುಬಿಟ್ಟು ಎತ್ಕೊಳ್ಳೋಕ್ಕೆ ಅಂತೇಳಿ ತುಂಬಾ ಬಿಸಿ ಆಗಿಬಿಡ್ತು, ಕೈ ಇಟ್ಟರೆ ಸುಡ್ತಲ್ವ, ಅದಕ್ಕೋಸ್ಕರ ಚಾಕುಲಿ ತಗೊತಾ ಇದ್ದೀನಿ. ಈ ಒಂದು ಗ್ಯಾಸ್ ಬರ್ನಲ್ ಏನಿದೆ ಅದನ್ನು ನೆನೆಸಿದ್ದೆ ಒಂದು 5 ನಿಮಿಷ. ಸೊ ತೊಳೆದ್ಬಿಟ್ಟು ಇನ್ನೊಂದು 5 ನಿಮಿಷ ನೆನೆಸಿದ್ದೆ. ಈಗ ನೀಟಾಗಿ ತೊಳಿತಾ ಇದ್ದೀನಿ ನೋಡಿ. ಟೂತ್ ಬ್ರಷ್ ಏನಿದೆ ಆ ಒಂದು ಬ್ರಷಿಂದ ಈ ರೀತಿ ಸೋಪ್ ಹಾಕಿ ನಾನು ಮತ್ತೆ ಒಂದು ಸರಿ ತೊಳಿತಾ ಇದ್ದೀನಿ. ಏಕೆಂದರೆ ಫಸ್ಟು ನಾನು ಒಂದು 5 ನಿಮಿಷ ನೆನೆಸ್ಬಿಟ್ಟು ಒಂದು ಸರಿ ಉಜ್ಜಿಬಿಟ್ಟು ಮತ್ತೆ ಬಿಸಿನೀರಿಗೆ ಹಾಕಿಬಿಟ್ಟು ಈಗ ಮತ್ತೊಂದು ಸಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ವಿಸಿಲ್ಸ್ ಏನಿತ್ತು ಅದನ್ನು ಕೂಡ ಹಾಕಿದ್ದೀನಿ. ಇನ್ನೂ ಕೆಲವೊಂದು ವಿಸಿಲ್ಸ್ ಇತ್ತು, ಅದ್ರ ಮೇಲೆ ಹಾಕ್ಬಿಟ್ಟಿದ್ದೀನಿ, ಸಿಕ್ಕಿಲ್ಲ. ಅದಕ್ಕೋಸ್ಕರ ಇರೋ ವಿಸಿಲ್ನೇ ನಾನು ನೆನೆಸ್ಬಿಟ್ಟು ಈಗ ತೊಳಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಈಗ ಒಂದು ಕ್ಲಾತ್ ಮೇಲೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಒರೆಸ್ಬಿಟ್ಟು ಈಗ ಹಚ್ಚಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಈ ಒಂದು ಟಿಪ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಿ ಈ ವಿಡಿಯೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಟಿಪ್ ನಂಬರ್ 8. ನಾನು ಆಗಲೇ ಹೇಳ್ದಂಗೆ ಬಾಚಣಿಗೆ ಎಲ್ಲ ತುಂಬ ಕಪ್ಪಾಗಿಬಿಟ್ಟಿರುತ್ತೆ. ಸೊ ಈಗ ನೋಡಿ ಇದೊಂದು 5 ನಿಮಿಷ ನಾನು ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ನೋಡ್ತಾ ಇರ್ಬೋದು, ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ತುಂಬ ಬಿಸಿಯಲ್ಲಿ ಇಟ್ಬಿಟ್ರೆ ಅದು ಸುಟ್ಟೋಗ್ಬಿಡುತ್ತೆ, ಯಾಕೆಂದರೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸುಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಗುರು ಬೆಚ್ಚಿದ್ದಾಗೆ ನಾನು ಎತ್ಕೊಂಡ್ಬಿಟ್ಟಿದ್ದೀನಿ, ನೀರಲ್ಲಿ ಹಾಕಿಬಿಟ್ಟು ಎತ್ಕೊಂಡೆ. ಈಗ ಟೂತ್ ಬ್ರಷ್ ಏನಿದೆ ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ರೀತಿ ನೋಡಿ ಸಂದಿಯಲ್ಲಿ ಎಲ್ಲ ನೀಟಾಗಿ ಈ ರೀತಿ ಅದರಲ್ಲಿ ಏನಾದರೂ ಗಲೀಜಿದ್ರೆ ಅದೆಲ್ಲ ಬಂದುಬಿಡುತ್ತೆ. ನೀಟಾಗಿ ತೊಳೆದ್ಬಿಟ್ಟು ತೋರಿಸಿ ನೋಡಿ, ಹೊಸ ಬಾಚಣಿಗೆ ಆಗಿಬಿಟ್ಟಿದೆ. ಡ್ಯಾಂಡ್ರಪ್ ಎಲ್ಲ ಇರುತ್ತೆ, ಸೊ ಎಲ್ಲರೂ ಬಾಚ್ಕೊತಾ ಇರ್ತೀರಿ, ಅಥವಾ ಎಣ್ಣೆ ಇಟ್ಕೊಳ್ಳೋವಾಗ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ, ಅದೆಲ್ಲನೂ ಕೂಡ ಬಾಚಣಿಗೆಯಲ್ಲೇ ಇರುತ್ತೆ ಅಲ್ವಾ. ಸೊ ಈ ರೀತಿ ತೊಳೆದ್ಬಿಟ್ರೆ ಒಂದು 15 ದಿವಸಕ್ಕೊಂದು ಸರಿ ನೀಟಾಗಿರುತ್ತೆ. ಟಿಪ್ ನಂಬರ್ 9. ಫ್ರೆಂಡ್ಸ್, ಈಗ ಬಿಸಿನೀರು ಕುದಿಸಿಟ್ಟಿರ್ತೀವಿ ನೋಡಿ, ಈ ರೀತಿ ಶಿಂಕಲ್ಲಿ ಹಾಕೋದ್ರಿಂದ ತುಂಬ ಬಿಸಿ ಹೊಗೆ ಬರ್ತಾ ಇರಬೇಕು. ಅಷ್ಟು ಕುದಿಯೋವರೆಗೂ ನಾವು ಬಿಸಿನೀರನ್ನ ತಗೊಂಡು ಈ ಒಂದು ಶಿಂಕಲ್ಲಿ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ರೆ ಅದರಲ್ಲಿ ಜಿಡ್ಡು ಅಥವಾ ಸ್ಮೆಲ್ಲು, ಬ್ಯಾಡ್ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ. ಹಾಗೆ ಫಂಗಸ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ, ಬ್ಯಾಕ್ಟೀರಿಯಾ ಎಲ್ಲ ಇರುತ್ತಲ್ವ ಶಿಂಕಲ್ಲಿ. ಯಾಕಂದರೆ ನಾವು ಪಾತ್ರೆ ಎಲ್ಲ ತೊಳಿತಾ ಇರ್ತೀವಿ, ತುಂಬ ಜಿಡ್ಡು ಇರುತ್ತೆ, ತುಂಬ ಗಲೀಜಾಗಿಬಿಟ್ಟಿರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಆ ಒಂದು ಟೈಮಲ್ಲಿ ಈ ರೀತಿ ಚೆನ್ನಾಗಿ ಕುದಿಸ್ಬಿಟ್ಟು, ನೀರು ಹೊಗೆ ಬರ್ತಾ ಇರಬೇಕು, ಆ ರೀತಿ ಕುದಿಸ್ಬಿಟ್ಟು ಈ ರೀತಿ ಶಿಂಕ್ಗೆ ಹಾಕ್ಬಿಟ್ಟು ಈ ರೀತಿ ನಾರು ಇರುತ್ತಲ್ವ ಆ ಒಂದು ನಾರಲ್ಲಿ ಒಂದು ಸ್ವಲ್ಪ ಈ ರೀತಿ ಉಜ್ಜಿಬಿಟ್ರೆ ನೀಟಾಗಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ನಾನೀಗ ಬಿಸಿನೀರು ಹಾಕಿಬಿಟ್ಟು ನೀಟಾಗಿ ತೊಳಿತಾ ಇದ್ದೀನಿ. ಎಷ್ಟು ಫಳಫಳ ಅಂತ ಹೊಳಿತಾ ಇರುತ್ತೆ ಅಂದರೆ ತುಂಬ ಚೆನ್ನಾಗಿ ಗಲೀಜೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಪೈಪಲ್ಲಿ ಜಿಡ್ಡೆಲ್ಲ ಆಗಿರುತ್ತೆ, ಗಲೀಜೆಲ್ಲ ಸಿಕ್ಕಾಕೊಂಡಿರುತ್ತಲ್ವ, ಬಿಸಿನೀರು ಹಾಕೋದ್ರಿಂದ ಕರಗೋಗಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ವಾ, ಈ ಒಂದೆಲ್ಲ ಟಿಪ್ಸ್ ಕೂಡ ನಿಮ್ಗೆ ಯೂಸ್ ಆಗಿದೆ ಅನ್ಕೊತಾ ಇದ್ದೀನಿ. ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.